ಋಣಾನುಬಂಧ. ತನ್ನ ಪಕ್ಕ ಕುಳಿತು ಬಿಕ್ಕುತ್ತಿದ್ದವಳ ನೋಡಿ, ಅನು, ನೀರಿನ ಬಾಟ್ಲಿ ಕೊಡು ಎಂದು ತಂಗಿಯ ಕೈಯಿಂದ ನೀರಿನ ಬಾಟಲಿಯನ್ನು ಪಡೆದು ಅವಳ ಮುಂದಿಟ್ಟು, ತಗೋ ನೀರು ಕುಡಿ ಎಂದ. ತನ್ನ ಮುಂದೆ ನೀರಿನ ಬಾಟಲಿ ಹಿಡಿದವನ ಕೈಯಿಂದ ಪಡೆದು ನೀರು ಕುಡಿದಳು ಮಧು. ಏನಾಗ್ತಿದೆ, ಆರ್ ಯು ಓಕೆ ಎಂದವನ ನೋಡಿ ತಲೆ ಬಗ್ಗಿಸಿ ಎಂದಳು. ಮಧು, ಏನಾಯ್ತು, ಯಾಕೆ ಅಳ್ತಾ ಇದೆಯಾ ಎಂದು ಹಿಂತಿರುಗಿದ ಅನುಳನ್ನು ನೋಡಿದ ಸಂಜಯ್, ಅವರು ನಿನ್ನ ಅತ್ತಿಗೆ, ಮಧು ಅಂತ ಕರಿತಾ ಇದೆಯಾ, ಅತ್ತಿಗೆ ಅನ್ಬಾರ್ದಾ ಎಂದು ಅವಳ ತಲೆಯ ಮೇಲೆ ಮೊಟಕಿದ. ಅವನನ್ನೇ ಉರಿಗಣ್ಣಿನಿಂದ ನೋಡುತ್ತಾ, ಸಾರಿ ಅತ್ತಿಗೆ, ನಿನ್ನೆ ನಿಮ್ಮನ್ನ ಮಧು ಅಂತ ಕರೆದ್ನಲ್ಲ, ಅದೇ ಬಂತು ಬಾಯಲ್ಲಿ ಎಂದಳು. ಪರವಾಗಿಲ್ಲ ಅನು ಎಂದು ಸುಮ್ಮನೆ ತುಟಿ ಅರಳಿಸಿದಳು ಮಧು. ಕಾರಿನ ಕಿಟಕಿಯಿಂದ ಹೊರ ನೋಡುತ್ತಿದ್ದ ಸೂರ್ಯನ ಕಡೆ ನೋಡಿದಳು ಮಧುರ. ಕಣ್ಣೆಲ್ಲವೂ ಕೆಂಪಗಾಗಿತ್ತು. ಬಿಳಿ ಶರ್ಟ್ ಮತ್ತು ಪಂಚೆಯಲ್ಲಿ ಒಳ್ಳೆ ಗಂಧರ್ವ ರಾಜಕುಮಾರನಂತೆ ಕಂಡನು. ಅವಳಿಗೆ ತಿಳಿಯದೆ ಅವಳ ಮುಖದಲ್ಲಿ ನಗೆ ಚಿಮ್ಮಿತ್ತು. ಕಾರಿನ ಕಿಟಕಿಯಿಂದ ಹೊರ ನೋಡುತ್ತಾ, ಛೇ, ನನ್ನ ಜೀವನದಲ್ಲಿ ಏನಾಗ್ತಾ ಇದೆ, ನಾನು ಯಾರನ್ನ ಇಷ್ಟಪಟ್ಟಿದ್ನೋ ಅವಳು ನನ್ನ ಸಂಗಾತಿ ಆಗಲಿಲ್ಲ. ನಿನ್ನೆ ಮೊನ್ನೆವರೆಗೂ ಇವಳು ಯಾರೆಂದೇ ಗೊತ್ತಿಲ್ಲದವಳು ಈಗ ನನ್ನ ಹೆಂಡತಿ ಆಗಿದ್ದಾಳೆ. ಅಂಕಿತನ್ನು ಮರೆಯೋದಕ್ಕಾಗ್ತಾ ಇಲ್ಲ, ಈ ಕಡೆ ಇವಳನ್ನು ಹೆಂಡತಿ ಎಂದು ಸ್ವೀಕರಿಸಲು ಆಗ್ತಾ ಇಲ್ಲ. ನಿನ್ನೆವರೆಗೂ ಅದೆಷ್ಟು ಖುಷಿಯಲ್ಲಿದ್ದೆ. ಹೌದು ಅಂಕಿತಾ, ನಮ್ಮ ಹತ್ರ ನೀನು ಬಯಸುವಷ್ಟು ದುಡ್ಡಿಲ್ಲ, ಆದರೆ ನಿನಗೆ ಯಾವುದರಲ್ಲೂ ಕಮ್ಮಿ ಆಗದಂತೆ ನೋಡ್ಕೊಳ್ತಿದ್ದೆ. ಆದರೆ ನೀನು ನನ್ನ ಹತ್ರ ದುಡ್ಡಿಲ್ಲ, ನಾನು ನಿನಗೆ ಸಮಯ ಕೊಡಲ್ಲ ಎಂಬ ಸಣ್ಣ ಕಾರಣಕ್ಕೆ ನನ್ನ ತಿರಸ್ಕರಿಸಿಬಿಟ್ಟೆ ಎಂದು ಯೋಚಿಸುತ್ತಿದ್ದವನ ಭುಜದ ಮೇಲೆ ಬಿದ್ದ ಭಾರಕ್ಕೆ ತಿರುಗಿ ನೋಡಿದ. ತೂಗಳಿಸುತ್ತಾ ಸೂರ್ಯನ ಭುಜಕ್ಕೆ ಹೊರಗಿದಳು ಮಧುರ. ತನ್ನ ಭುಜಕ್ಕೆ ಹೊರಗಿದ್ದವಳನ್ನು ನೋಡಿ ಎಬ್ಬಿಸಬೇಕೆಂದುಕೊಂಡರೂ ಅವಳ ಮುಗ್ಧ ಮುಖವನ್ನು ನೋಡಿ ಸುಮ್ಮನಾದ. ಹೋ ಶೆಟ್, ಕಾರ್ ಪಂಚರ್ ಆಯಿತು ಎಂದು ಕಾರಿನಿಂದ ಕೆಳಗಿಳಿದ ಸಂಜಯ್. ಏನಾಯ್ತು ಸಂಜು ಎಂದು ಇಳಿಯಲು ಬಂದ ಸೂರ್ಯನನ್ನು ತಡೆದ ಸಂಜಯ್, ಸೂರ್ಯ, ಕಾರ್ ಪಂಚರ್ ಆಗಿದೆ, ನಾನು ನೋಡ್ತೀನಿ, ನೀನು ಕುಳಿತುಕೋ, ಪಾಪ ಮಧು ಮಲಗಿದ್ದಾರೆ. ಅನು, ಬಾಯಿಲಿ ನನಗೆ ಸ್ವಲ್ಪ ಸಹಾಯ ಮಾಡು ಎಂದು ಅವಳನ್ನು ಕರೆದ. ಪಂಚರ್ ಆಗಿದ್ದ ಟಯರನ್ನು ತೆಗೆದು ಬೇರೆ ಟಯರ್ ಹಾಕಿದರು. ನೋಡು, ನನ್ನ ಹೊಸ ಬಟ್ಟೆಯೆಲ್ಲ ಕೊಳೆಯಾಯಿತು ಎಂದು ಬೇಸರದ ಮೊಗವೊತ್ತು ಹೇಳಿದಳು ಅನು. ಕೊಳೆಯಾದರೆ ಬಟ್ಟೆ ಒಗೆದಾಕು, ಅದಕ್ಕೆ ಯಾಕೆ ಮುಖಾನ ಒಳ್ಳೆ ಇಂಗ್ ತಿಂದಿರೋ ಮಂಗನ ಥರ ಮಾಡ್ಕೊಂಡಿದ್ಯಾ ಎಂದು ಅವಳನ್ನೇ ನೋಡುತ್ತಿದ್ದ. ತನ್ನನ್ನೇ ನೋಡುತ್ತಿದ್ದವನನ್ನು ನೋಡಿ, ಹೀಗೆ ನಾನು ನೋಡಬೇಡ ನೀನು, ನನಗೆ ದೃಷ್ಟಿಯಾಗುತ್ತೆ ಎಂದು ಕಾರ್ ಹತ್ತಲು ಹೊರಟವಳ ಕೈ ಹಿಡಿದು, ದೃಷ್ಟಿ ಆಗಲ್ಲ ಬಿಡು ಎಂದು ಅವಳ ಮುಖಕ್ಕೆ ಮಸಿ ಬೆಳೆದ. ತೂ ಎಂದು ತನ್ನ ಕೆನ್ನೆಯನ್ನು ಒರೆಸಿಕೊಂಡು ಅವನ ಎದೆಯ ಮೇಲೆ ಗುದ್ದಲು ಹೋದ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ ಸಂಜಯ್. ಅವನು ತನ್ನ ಕೈ ಹಿಡಿದು ತನ್ನನ್ನೇ ನೋಡುತ್ತಿರುವುದು ನೋಡಿ ತಲೆ ಬಗ್ಗಿಸಿದಳು ಅನು. ಸೂರ್ಯ ಮತ್ತು ಸಂಜಯ್ ಇಬ್ಬರು ಒಟ್ಟಿಗೆ MBBS MD MS ಮಾಡಿದವರು. ಆಗಾಗ ಸೂರ್ಯನ ಜೊತೆಗೆ ಮನೆಗೆ ಬರುತ್ತಿದ್ದ ಸಂಜಯ್ನ ಮೇಲೆ ಏನೋ ಸೆಳೆತ ಅನುವಿಗೆ. ಸಂಜಯ್ನಿಗೂ ಅಷ್ಟೇ, ಅನುಷಾಳನ್ನು ನೋಡಿದಾಗ ಅವನ ಎದೆಯಲ್ಲಿ ಏನೋ ಪುಳಕ. ಅವನು ಜೊತೆಗಿದ್ದರೆ ಮಾತೇ ಮರೆತು ಬಿಡುತ್ತಿದ್ದಳು ಅನು. ಹಲೋ ಮೇಡಮ್, ಇಲ್ಲೇ ಇದ್ದೀರ ತಾನೇ ಎಂದು ಅವಳ ಮುಖದ ಬಳಿ ಕೈಯಾಡಿಸಿದವನ ನೋಡಿ, ಹ್ಞೂ ಎಂದು ಬಂದು ಕಾರಿನಲ್ಲಿ ಕುಳಿತಳು. ಮನೆಗೆ ಬಂದ ತೇಜಸ್ವಿ ಏನೂ ಮಾತನಾಡದೆ ರೂಮಿಗೆ ಹೋಗಿ ಜೋರಾಗಿ ಬಾಗಿಲು ಜಡಿದನು. ಅವನ ಹಿಂದೆಯೇ ಬಂದ ವೈಷ್ಣವಿ, ತೇಜು ಬಾಗಿಲು ತೆಗೆಯೋ ಪ್ಲೀಸ್ ಎಂದು ಬಾಗಿಲು ಬಡೆದಳು. ವೈಶು, ಏನಾಯ್ತಮ್ಮ, ಯಾಕೆ ತೇಜಸ್ವಿ ಹೋಗಿ ಬಾಗಿಲಾಕೊಂಡಿದ್ದಾನೆ ಎಂದು ಕೇಳಿದರು ಮಗನ ಈ ರೀತಿಯ ಅನಿರೀಕ್ಷಿತವಾದ ನಡೆಗೆ. ಮಾವ, ನಾನು ಆಮೇಲೆ ಹೇಳ್ತೀನಿ, ಫಸ್ಟ್ ತೇಜಸ್ವಿಗೆ ಬಾಗಿಲು ತೆಗೆಯೋದಕ್ಕೆ ಹೇಳಿ ಎಂದು ಕಣ್ಣೀರು ಹಾಕುತ್ತಿದ್ದ ವೈಷ್ಣವಿಯನ್ನು ನೋಡಿದ ಪ್ರಸನ್ನರಿಗೆ ಒಂದು ತಿಳಿಯದಾಯಿತು. ತೇಜು, ಬಾಗಿಲು ತೆಗೆಯಪ್ಪ, ಯಾಕೆ ಹೀಗೆ ಬಾಗಿಲಾಕೊಂಡಿದ್ಯಾ ಎಂದ ಅಪ್ಪನ ಮಾತಿಗೆ ದಡಾರನೆ ಬಾಗಿಲು ತೆಗೆದವನು, ಅಪ್ಪ ನಾನು ಸ್ವಲ್ಪ ಹೊತ್ತು ಒಂಟಿಯಾಗಿ ಬಿಟ್ಬಿಡಿ ಎಂದು ದಡಾರನೆ ಬಾಗಿಲು ಹಾಕಿದನು. ವೈಷ್ಣವಿ, ಏನಾಯ್ತಮ್ಮ ಇವನಿಗೆ, ಯಾಕೆ ಹೀಗಾಡ್ತಾ ಇದ್ದಾನೆ? ಹೌದು, ಇವತ್ತು ಮಧುಗೆ ತನ್ನ ಪ್ರೀತಿ ವಿಷಯ ತಿಳಿಸಿದಾನಾ? ನೀನು ಯಾಕಮ್ಮ ಅಳ್ತಾ ಇದೆಯಾ? ಇವರಿಬ್ಬರ ವರ್ತನೆ ಸೋಜಿಗವೆನಿಸಿತ್ತು ಪ್ರಸನ್ನರಿಗೆ. ಮಾವ ಎಂದು ಪ್ರಸನ್ನರನ್ನು ಗಟ್ಟಿಯಾಗಿ ತಬ್ಬಿ, ಮಾವ ಇವತ್ತು ಮಧು ಮದುವೆ ಆಯಿತು ಎಂದು ಅಳುತ್ತಿದ್ದ ಸೊಸೆಯನ್ನು ನೋಡಿ, ಏನು ಹೇಳ್ತಿದೀಯಮ್ಮ ಎಂದು ಆಶ್ಚರ್ಯವಾಗಿ ಕೇಳಿದರು. ಹೌದು ಮಾವ, ಮಧು ಸೂರ್ಯನ ಮದುವೆ ಆದ್ಲು ಎಂದು ಮದುವೆ ಮನೆಯಲ್ಲಿ ನಡೆದ ಎಲ್ಲ ವಿಷಯವನ್ನು ವಿವರಿಸಿದಳು ವೈಷ್ಣವಿ. ಮಾವ, ನನಗೆ ತೇಜುನ ಹೇಗೆ ಸಮಾಧಾನ ಮಾಡಬೇಕಂತ ತಿಳಿತಿಲ್ಲ ಎಂದಳು.
ಅವನ ಕಣ್ಣೀರು ನೋಡಿದಾಗಿನಿಂದ ಅವಳ ಮನಸ್ಸು ಸಮಸ್ಥಿತಿ ತಪ್ಪಿತ್ತು. ಮದುವೆಯಾದ ವಿಷಯ ಕೇಳಿ ಪ್ರಸನ್ನರಿಗೆ ಒಂದೆಡೆ ಮಗನ ಪ್ರೀತಿ ಸಿಗಲಿಲ್ಲವೆಂದು ಬೇಸರವಾದರೆ, ಮತ್ತೊಂದೆಡೆ ತನ್ನ ಮುದ್ದಿನ ಸೊಸೆ ವೈಷ್ಣವಿಯನ್ನು ತೇಜಸ್ವಿಗೆ ತಂದುಕೊಳ್ಳಬೇಕೆಂಬ ಆಸೆ ಜೀವಂತವಾಯಿತಲ್ಲ ಎಂಬ ಖುಷಿ. ಅಲ್ಲ ವೈಶು, ನಿನಗೆ ಮೊದಲು ತೇಜುನ್ ಕಂಡ್ರೆ ಹಾವು ತೊಳ್ದೋಳ್ ರೀತಿ ಆಡ್ತಾ ಇದ್ದೆ. ಈಗ ತೇಜಸ್ವಿಯನ್ನು ಸಮಾಧಾನ ಮಾಡೋಕೆ ಬಂದಿದೆಯಾ ಅಂದರೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಎಂದು ಸೊಸೆಯ ಭುಜ ಬಳಸಿದರು ಪ್ರಸನ್ನ. ಮಾವ, ಈ ಹೊತ್ತಲ್ಲೂ ತಮಾಷೆ ಮಾಡಬೇಡಿ, ನನಗೆ ತುಂಬ ಭಯವಾಗ್ತಿದೆ. ತೇಜಸ್ವಿ ಪ್ರಾಣಕ್ಕೇನಾದರೂ ಅಪಾಯ ಮಾಡ್ಕೊಂಡ್ಬಿಟ್ರೆ ಎಂದು ತನ್ನ ಕಣ್ಣಿನಿಂದ ಬಂದ ಕಣ್ಣೀರನ್ನು ಒರೆಸಿಕೊಂಡು ಪ್ರಸನ್ನರನ್ನು ನೋಡಿದಳು. ತನ್ನ ಮಗನ ಬಗ್ಗೆ ವೈಷ್ಣವಿಗಿರುವ ಕಾಳಜಿ ನೋಡಿ ಮನ ತುಂಬಿ ಬಂತು ಪ್ರಸನ್ನರಿಗೆ. ವೈಶು, ಅವನು ಬಂಡೆಕಲ್ಲು, ಯಾವತ್ತೂ ಎಷ್ಟೇ ಕಷ್ಟ ಬರಲಿ ತನ್ನ ಪ್ರಾಣಕ್ಕೆ ಅಪಾಯ ಮಾಡಿಕೊಳ್ಳೋನಲ್ಲ. ನೀನೇನು ಚಿಂತೆ ಮಾಡಬೇಡ, ಸ್ವಲ್ಪ ಹೊತ್ತು ಆಮೇಲೆ ಅವನೇ ಬಾಗಿಲು ತೆಗಿತಾನೆ, ಅತ್ತು ಬಿಡಲಿ, ಅವನ ಮನಸ್ಸಿಗೆ ಸಮಾಧಾನ ಆಗುವಷ್ಟು ಎಂದರು. ಮಾವ, ಅವನ ಪ್ರೀತಿ ಸಿಕ್ಕಿಲ್ಲ ಎಂದು ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಎಂದು ಮುಂದೆ ಏನನ್ನೋ ಹೇಳಲು ಬಂದ ವೈಷ್ಣವಿಯನ್ನು ತಡೆದು, ತುಂಬ ಯೋಚಿಸ್ತಿದ್ಯಾ ನೀನು? ವೈಶು, ನಾನು ನನ್ನ ಮಗನನ್ನು ಎಷ್ಟೇ ಕಷ್ಟ ಬಂದರೂ ಕಷ್ಟಗಳ ಜೊತೆ ಬದುಕಲು ಕಲಿಸಿದ್ದೀನಿ. ಅವನು ಆತ್ಮಹತ್ಯೆ ನಿರ್ಧಾರ ಎಂದೂ ಮಾಡಲ್ಲ. ನೀನು ಯೋಚಿಸ್ಬೇಡ, ನಾನು ಅಡುಗೆ ಮಾಡ್ತೀನಿ, ನೀನು ತರಕಾರಿ ಕಟ್ ಮಾಡಿಕೊಡು ಬಾ. ಅಡುಗೆ ಆಗೋಷ್ಟರಲ್ಲಿ ಅವನ ಬಾಗಿಲು ತೆಗೆದು ಆಚೆ ಬರ್ತಾನೆ ಎಂದು ವೈಷ್ಣವಿಯ ಕೈ ಹಿಡಿದು ಅಡುಗೆ ಮನೆಯ ಬಳಿ ಬಂದರು. ಅಡುಗೆ ಮುಗಿಸಿ ಹಾಲ್ನಲ್ಲೇ ಕುಳಿತ ವೈಷ್ಣವಿ, ಮಾವ, ಇನ್ನೂ ಇವನು ಬಾಗಿಲು ತೆಗಿಲಿಲ್ವಲ್ಲ ಎಂದು ಆತಂಕದಿಂದ ಅವನ ರೂಮಿನ ಬಾಗಿಲನ್ನೇ ನೋಡುತ್ತಿದ್ದಳು. ವೈಶು ಎಂದು ಅವಳ ಕೈಯ ಮುಖಿ ಕಣ್ಣಲ್ಲೇ ಸಮಾಧಾನ ಮಾಡಿದರು. ಬಾಗಿಲು ತೆಗೆದು ಹೊರಬಂದ ತೇಜಸ್ವಿ ತನ್ನಪ್ಪನನ್ನು ಗಟ್ಟಿಯಾಗಿ ತಬ್ಬಿ, ಅಪ್ಪ, ಮಧು ಬೇರೆಯವರನ್ನು ಮದುವೆಯಾಗಿಬಿಟ್ಲು ಎಂದು ಕಣ್ಣೀರಾಕಿದ. ತೇಜು, ನನಗೆಲ್ಲ ವೈಶು ಹೇಳಿದ್ದಾಳೆ, ಸಮಾಧಾನ ಮಾಡ್ಕೊ. ನಾನು ನಿನಗೆ ಮೊದಲೇ ಹೇಳಿದ್ದೆ, ರೋಗ ಮತ್ತು ಪ್ರೀತಿನ ಯಾವತ್ತೂ ಮುಚ್ಚಿಡಬಾರ್ದು, ಅದು ಯಾವತ್ತಿದ್ರೂ ನಮಗೆ ಅಪಾಯನೇ ಅಂತ. ನೀನು ನಿನ್ನ ಪ್ರೀತಿ ವಿಷಯ ಮಧುಗೆ ಹೇಳು ಎಂದು 6 ತಿಂಗಳ ಹಿಂದೆನೇ ಹೇಳಿದ್ದೆ. ಆದರೆ ನೀನೇನು ಮಾಡಿದೆ? ನೀನು ಮಾತ್ರ ನಿನ್ನ ಪ್ರೀತಿ ವಿಷಯ ಹೇಳ್ದಲೇ ಸುಮ್ಮನೆ ಕಾಲಹರಣ ಮಾಡಿದೆ. ಈಗ ನನಗೆ ಮಧು ಮೋಸ ಮಾಡಿದಳು ಎಂದು ಅವಳನ್ನು ನಿಂದಿಸೋದು ತಪ್ಪು. ತಂದೆ ತಾಯಿ ಇಲ್ಲದೆ ದೊಡ್ಡಪ್ಪನ ಕೈ ಕೆಳಗೆ ಬೆಳೆದವಳು. ಅವರ ಮಾತು ಮೀರೋಕ್ಕಾಗದೆ ಅವಳು ಮದುವೆಯಾದಳು. ಅದರಲ್ಲಿ ಮಧು ತಪ್ಪೇನಿದೆ ಎಂದರು ಪ್ರಸನ್ನ. ನನಗೆ ಗೊತ್ತು ಅಪ್ಪ, ಆದರೆ ನನಗೆ ಮಧುನ ಮರೆಯೋಕ್ಕಾಗ್ತಿಲ್ಲ ಅಷ್ಟೇ ಎಂದ. ಅಪ್ಪನ ಹತ್ತಿರ ಹತ್ತು ಹೆಚ್ಚು ನೋವು ಕೊಡಲು ಇಚ್ಛಿಸಲಿಲ್ಲ. ಸರಿ, ಬನ್ನಿ ಊಟ ಮಾಡೋಣ ಎಂದು ಮೂವರು ಊಟ ಮುಗಿಸಿದರು. ಮಾವ, ನಾನಿನ್ನ ಮನೆಗೆ ಹೊರಡ್ತೀನಿ ಎಂದು ಮನೆಗೆ ಹೊರಡಲು ನಿಂತಿದ್ದ ವೈಷ್ಣವಿಯನ್ನು ತಡೆದ ತೇಜು, ವೈಶು, ಬೇಡ, ಇವತ್ತು ನೀನು ಇಲ್ಲೇ ಇರು, ನಾಳೆ ನಾನೇ ನಿನ್ನ ಕರ್ಕೊಂಡು ಹೋಗ್ಬಿಡ್ತೀನಿ ಎಂದವನ ಮಾತಿಗೆ ಮಾವ ಸೊಸೆ ಇಬ್ಬರು ಮುಖಾಮುಖ ನೋಡಿಕೊಂಡರು. ವೈಷ್ಣವಿ ಮನೆಗೆ ಬಂದಾಗಲೆಲ್ಲ ಯಾವಾಗ ಹೋಗ್ತೀಯ ನಿಮ್ಮ ಮನೆಗೆ ಎನ್ನುತ್ತಿದ್ದವನು ಮೊದಲ ಬಾರಿಗೆ ನಮ್ಮ ಮನೆಯಲ್ಲೇ ಇರು ಎನ್ನುತ್ತಿರುವುದು ಇಬ್ಬರಿಗೂ ಆಶ್ಚರ್ಯ. ಅಲ್ಲ, ಇವತ್ತು ನಿಜವಾಗ್ಲೂ ಸೂರ್ಯ ಪೂರ್ವದಲ್ಲೇ ಹುಟ್ಟಿದಂತಾನೆ? ಇಬ್ಬರು ಇಷ್ಟೊಂದು ಬದಲಾಗಿದ್ದು ನೋಡ್ತಿದ್ರೆ ನನಗೆ ನಿಜವಾಗ್ಲೂ ಆಶ್ಚರ್ಯವಾಗ್ತಿದೆ ಎಂದರು ಪ್ರಸನ್ನ. ಹಾಗೇನೂ ಇಲ್ಲ ಅಪ್ಪ ಎಂದು ಮತ್ತೆ ರೂಮಿಗೆ ಹೊರಟ ತೇಜಸ್ವಿ. ತನ್ನ ತೋಳಿಗೊರಗಿ ಸೊಂಪಾದ ನಿದ್ರೆಯಲ್ಲಿದ್ದವಳ ನೋಡಿ, ಅಲ್ಲ, ಇವಳಿಗೆ ಯಾವ ಯೋಚನೆನೂ ಇಲ್ವಾ? ಅಲ್ಲ, ನಿದ್ರೆ ಹೇಗೆ ಬರುತ್ತೆ ಒಬ್ಬನ ಪ್ರೀತಿಸಿ ಇನ್ನೊಬ್ಬನ ಮದುವೆಯಾಗಿ? ದೊಡ್ಡವರು ಹೇಳಿದ್ದು ನಿಜ, ಚಿಂತೆ ಇಲ್ಲದವರಿಗೆ ಸಂತೆಯಲ್ಲೂ ನಿದ್ದೆಯಂತೆ. ಹಾಗೆ ಇವಳು ಯಾವ ಚಿಂತೆ ಇಲ್ಲದಲೇ ಮಲಗಿದ್ದಾಳೆ ಎಂದು ಅಸಹನೆಯಿಂದ ಅವಳನ್ನು ಎಬ್ಬಿಸಲು ನೋಡಿದ. ಛೇ ಎಂದುಕೊಂಡು ಕೈ ಹಿಂತೆಗೆದುಕೊಂಡ. ಅವಳಿಗೂ ತಿಳಿಯದು, ಎಂದೂ ರಾತ್ರಿ ಹೊರತುಪಡಿಸಿ ಮಧ್ಯಾಹ್ನವೆಂದು ನಿದ್ರೆಗೆ ಹೋದವಳಲ್ಲ. ಸೂರ್ಯನ ಭುಜ ಭದ್ರವಾದ ನೆಲೆ ಎಂಬಂತೆ ನಿದ್ರೆಗೆ ಜಾರಿದ್ದಳು. ನಿಧಾನವಾಗಿ ಕಣ್ಣು ಬಿಟ್ಟವಳಿಗೆ ಕಂಡಿದ್ದು ತನ್ನನ್ನೇ ನೋಡುತ್ತಿರುವ ಪತಿದೇವ. ಅವನ ಮುಖ ನೋಡಿದ್ದೇ ಅವನ ತೋಳು ಬಿಟ್ಟು ಪಕ್ಕಕ್ಕೆ ಸರಿದು ಕಿಟಕಿಯಿಂದ ಹೊರ ನೋಡಿದಳು. ಆಗಲೇ ಸಮಯ 4 ಏನೋ ಆಗಿತ್ತು. ಸುತ್ತಲೂ ಭತ್ತದ ಗದ್ದೆಯನ್ನು ನೋಡಿ ಅವಳ ತುಟಿ ಅರಳಿತು. ಅತ್ತಿಗೆ, ಚೆನ್ನಾಗಿ ನಿದ್ದೆ ಮಾಡಿದ್ರಾ? ಇನ್ನೇನು ನಮ್ಮೂರು ನಂಜನಗೂಡು ಬಂತು ಎಂದಳು ಅನು. ಹ್ಞೂ ಅನು ಅಂದಳು ಮಧುರ. ಬರದೆ ಇನ್ನೇನಾಗುತ್ತೆ, ನನ್ನ ಭುಜನ ದಿಮ್ ಮಾಡಿಕೊಂಡು ಚೆನ್ನಾಗಿ ನಿದ್ದೆ ಹೋಗಿದ್ದಾಳೆ ಎಂದ ಸೂರ್ಯ ಕೋಪದಿಂದ. ಹೋಗಲಿ ಬಿಡು ಸೂರ್ಯ, ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತೀಯಾ? ದೂರ ಪ್ರಯಾಣ, ನಿದ್ದೆ ಬಂದಿದೆ ಅಷ್ಟೆ ಎಂದು ಗೆಳೆಯನ ಮುಖ ನೋಡಿದ ಸಂಜಯ್.
ಕಾರಿಂದ ಇಳಿದವಳ ಎದುರಿಗಿತ್ತು 2 ಅಂತಸ್ತಿನ ಮನೆ. ಸುತ್ತಲೂ ಬಗೆ ಬಗೆಯ ಹೂವಿನ ಗಿಡಗಳು. ಮನೆಯ ಬಲಗಡೆ ಒಂದು ಟ್ರ್ಯಾಕ್ಟರ್, ಬುಲೆಟ್ ಬೈಕ್. ಮನೆ ನೋಡಲು ದೊಡ್ಡದಾಗಿ ಇತ್ತು. ಅಲ್ಲ, ಅಂಕಿತಾ ನಿಮ್ಮ ಹತ್ರ ಒಳ್ಳೆ ಮನೆ ಇಲ್ಲ ಎಂದಳು. ಇದಕ್ಕಿಂತ ದೊಡ್ಡ ಮನೆ ಬೇಕಿತ್ತಾ? ದೊಡ್ಡಪ್ಪ ಹೇಳಿದಂತೆ ಅನುಕೂಲಸ್ಥರೆ ಎಂದು ಸುತ್ತಲೂ ನೋಡುತ್ತಿದ್ದವಳ ನೋಡಿ, ಅದ್ಕೆ ಬನ್ನಿ ಎಂದು ಅನು ಎಚ್ಚರಿಸಿದಾಗಲೇ ಅವಳು ವಾಸ್ತವಕ್ಕೆ ಬಂದು ತನ್ನ ಪಕ್ಕ ನಿಂತಿದ್ದ ಗಂಡ ಎಲ್ಲಿ ಎಂದು ನೋಡಿದಳು. ಅವನು ಸಂಜಯ್ ಜೊತೆ ಮುಂದೆ ಹೋಗುತ್ತಿರುವುದನ್ನು ಕಂಡಳು. ಯಾಕೋ ಸೂರ್ಯ, ಇಷ್ಟು ತಡ ಮಾಡಿದ್ರಿ ಬರೋಕೆ ಎಂದು ಮಧುಳ ಮುಖ ನೋಡುತ್ತಾ ಕೇಳಿದರು ವಿದ್ಯಾ. ಅಮ್ಮ, ಕಾರ್ ಪಂಚರ್ ಆಗಿತ್ತು. ಟಯರ್ ತೆಗೆದು ಬೇರೆ ಟಯರ್ ಹಾಕಿ ಬರೋಷ್ಟರಲ್ಲಿ ತಡವಾಯಿತು ಎಂದ. ಛೇ, ಇವಳು ಮನೆಗೆ ಬರೋಕ್ಕೂ ಮುಂಚೆನೇ ಕಾರ್ ಪಂಚರ್ ಆಯಿತು. ಮುಂದೆ ಇವಳು ನಮ್ಮ ಮನೆ ಕಾಲಿಟ್ಟ ಮೇಲೆ ಏನೇನಾಗುತ್ತೋ ನಾ ಕಾಣೆ. ಎಲ್ಲ ನೀನೇ ಕಾಪಾಡು ಶಿವನೇ ಎಂದು ಒಳಗೋಗಿ ಸೇರು ತಂದರು. ತಗೊಮ್ಮ ಮಧುರ, ಹೊಸಲಿಗೆ ಅರಿಶಿಣ ಕುಂಕುಮ ಹಚ್ಚಿ ಹೊಸಲಿಗೆ ಪೂಜೆ ಮಾಡಿ ಸೇರು ಒದ್ದು ಒಳಗೆ ಬಾ ಎಂದರು ವಿದ್ಯಾ. ಅಲ್ಲಿದ್ದ ಎಲ್ಲ ಹೆಂಗಳೆಯರು, ಇದೇನೇ ವಿದ್ಯಾ, ನವದಂಪತಿಗಳು ಗಂಡನ ಹೆಸರನ್ನ ಹೆಂಡತಿ ಹೆಸರನ್ನ ಗಂಡ ಹೇಳಬೇಕು, ಆಗಲೇ ಒಳಗೆ ಬಿಡೋದು. ಹೇಳಮ್ಮ ಸೊಸೆರಾಣಿ, ನಿನ್ನ ಗಂಡನ ಹೆಸರನ್ನ ಎಂದು ಅಲ್ಲಿದ್ದ ಎಲ್ಲ ಹೆಂಗಳೆಯರು ಕೇಳಿದರು. ನಿಧಾನವಾಗಿ, ನನ್ನ ಗಂಡನ ಹೆಸರು ಸೂರ್ಯಪ್ರಕಾಶ್ ಎಂದವಳ ಧ್ವನಿ ಜೇನಿನಂತೆ ಸಿಹಿಯಾಗಿತ್ತು. ಏನಪ್ಪ ಸುಂದ್ರ, ನಿನ್ನ ಹೆಂಡತಿ ಹೆಸರು ಹೇಳು, ಆಮೇಲೆ ನಿನ್ನ ಒಳಗೆ ಬಿಡ್ತೀವಿ ಎಂದರು. ಅಂಕಿತನ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದವನು, ಅಂಕಿತಾ ಎನ್ನಲು ಬಂದವನು ನಾಲಿಗೆ ಕಚ್ಚಿಕೊಂಡು ಮಧುರ ಎಂದ. ತನ್ನ ಹೆಸರನ್ನು ಎಲ್ಲರೂ ತುಂಡರಿಸಿ ಮಧು ಎಂದು ಕರೆಯುತ್ತಿದ್ದರು. ಮೊದಲ ಬಾರಿಗೆ ಅವನ ಬಾಯಲ್ಲೇ ಮಧುರ ಎಂದು ಬಂದದ್ದು ಎಂದು ಅವನನ್ನೇ ನೋಡುತ್ತಾ ನಿಂತಿದ್ದವಳಿಗೆ, ಸಾಕು ನೋಡಿದ್ದು ನಮ್ಮ ಹುಡುಗನ್ನ, ಅವನಿಗೆ ದೃಷ್ಟಿ ಆಗುತ್ತೆ ಎಂದ ಹೆಂಗಳೆಯರ ಮುಸಿ ಮುಸಿ ನಗುವನ್ನು ನೋಡಿ ನಾಚಿಕೆಯಿಂದ ತಲೆ ಕೆಳಗಾಕಿ ಸೇರೊದ್ದು ಬಲಗಾಲಿಟ್ಟು ಮನೆ ಪ್ರವೇಶಿಸಿದಳು ಮಧುರ. ದೇವರ ಮನೆಗೆ ಹೋಗಿ ದೀಪ ಹಚ್ಚಿ ತನ್ನ ನೆಚ್ಚಿನ ಶಿವಪ್ಪನಿಗೆ ಕೈ ಮುಗಿದು, ಶಿವಪ್ಪ ಎಲ್ರಿಗೂ ಒಳ್ಳೇದು ಮಾಡು ಎಂದು ದೇವರಲ್ಲಿ ವಿನಮ್ರವಾಗಿ ಪ್ರಾರ್ಥಿಸಿ ಹೊರಬಂದಳು ಮಧುರ. ನವದಂಪತಿಗಳಿಬ್ಬರು ಅಲ್ಲಿದ್ದ ಹಿರಿಯರ ಆಶೀರ್ವಾದ ತೆಗೆದುಕೊಂಡರು. ಏನೇ ಹೇಳು ವಿದ್ಯಾ, ನಿನ್ನ ಸೊಸೆ ಬಣ್ಣ ಸ್ವಲ್ಪ ಕಮ್ಮಿಯಾದರೂ ನೋಡೋದಕ್ಕೆ ತುಂಬ ಲಕ್ಷಣವಾಗಿದ್ದಾಳೆ ಎಂದರು ಅಲ್ಲಿದ್ದ ಒಬ್ಬ ಹೆಂಗಸು. ಮೊದಲ ಬಾರಿ ತಮ್ಮ ಸೊಸೆಯ ಮುಖವನ್ನು ನೋಡಿದರು ವಿದ್ಯಾ. ನಿಜವಾಗಿಯೂ ಅವ್ರು ಹೇಳಿದಂತೆ ಲಕ್ಷಣವಾಗಿಯೇ ಇದ್ದಾಳೆ. ಆದರೆ ಸರಿತಾ ಹೇಳಿದ ಹಾಗೆ ಇವಳ ಕಾಲ್ಗುಣ ಸರಿಯಿಲ್ಲ ಅಂದರೆ, ಅಯ್ಯೋ ನಮ್ಮನೆಗೆ ದರಿದ್ರ ವಕ್ಕರಿಸಿಕೊಂಡು ಬಿಟ್ಟರೆ ಎಂದುಕೊಂಡು ಸುಮ್ಮನೆ ಪೇಲವವಾಗಿ ನಗುತ್ತಾ ನಿಂತರು ವಿದ್ಯಾ. ಊಟ ಮುಗಿದ ನಂತರ ಅನು, ಮಧುನ ನಿನ್ನ ರೂಮಿಗೆ ಕರೆದುಕೊಂಡು ಹೋಗು ಎಂದು ಮಗಳ ಕಡೆ ನೋಡಿದರು ವಿದ್ಯಾ. ಸರಿ ಅಮ್ಮ, ಬನ್ನಿ ಅದಕ್ಕೆ ಎಂದು ಮಧುಳ ಕೈ ಹಿಡಿದುಕೊಂಡು ತನ್ನ ರೂಮ್ ಬಳಿ ಕರೆತಂದಳು ಅನು. ಅನು ಕರೆದುಕೊಂಡು ಬಂದ ರೂಮನ್ನು ನೋಡುತ್ತಾ ನಿಂತಳು. ದೊಡ್ಡದಾದ ಮಂಚ, ಮೆತ್ತನೆಯ ಹಾಸಿಗೆ, ದೊಡ್ಡದಾದ ಕಬೋರ್ಡ್, ಅಟ್ಯಾಚ್ ಬಾತ್ರೂಮ್, AC, ಫ್ಯಾನ್ ಎಲ್ಲ ಆಧುನೀಕರಣವಾಗಿತ್ತು. ಹೊರಗಡೆಯಿಂದ ನೋಡಲು ಹಳ್ಳಿ ಮನೆಯಂತೆ ಕಂಡರೂ ಮನೆಯೆಲ್ಲ ನಗರ ಶೈಲಿಯಲ್ಲಿತ್ತು. ಅದಕ್ಕೆ ಏನು ಯೋಚನೆ ಮಾಡ್ತಿದ್ದೀರಿ ಎಂದು ಮಧುರ ಭುಜದ ಮೇಲೆ ಕೈ ಇಟ್ಟು ಕೇಳಿದಳು. ಏನಿಲ್ಲ ಅನು, ಹೊರಗಡೆಯಿಂದ ಹಳ್ಳಿ ಮನೆ ತರಹ ಕಂಡರೂ ಒಳಗೆಲ್ಲ ನಗರ ಶೈಲಿಯಲ್ಲಿ ಇದೆಯಲ್ವಾ, ಅದಕ್ಕೆ ನೋಡ್ತಾ ಇದ್ದೆ ಎಂದಳು ಮಧುರ. ಅದಕ್ಕೆ ಇದೆಲ್ಲ ಅಣ್ಣನ ಪ್ಲ್ಯಾನ್. ಹೊರಗಡೆಯಿಂದ ಮನೆ ಹಳ್ಳಿ ಮನೆ ತರಹ ಕಂಡರೂ ಒಳಗೆಲ್ಲ ಸಿಟಿ ಸ್ಟೈಲಲ್ಲಿ ಇರಬೇಕು ಎಂದು ಅವನೇ ಈ ತರಹ ಮನೆ ಕಟ್ಟಿಸಿದ. ಏನೇ ಆಗಲಿ ಬಾಯಿ ಸಿಹಿ ಮಾಡೋಣ ಎಂದು ಡೈರಿ ಮಿಲ್ಕ್ ಚಾಕ್ಲೇಟನ್ನು ಕೊಟ್ಟಳು ಅನು. ಆಶ್ಚರ್ಯವಾಗಿ ಅವಳನ್ನೇ ನೋಡುತ್ತಾ ನಿಂತಿದ್ದವಳ ಮಂಚದ ಮೇಲೆ ಕೂರಿಸಿದ ಅನು, ನನಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ನೀವು ನನಗೆ ಅತ್ತಿಗೆಯಾಗಿ ಬಂದಿದ್ದು. ನಮ್ಮಣ್ಣ ಅಂಕಿತನ್ನು ಇಷ್ಟಪಡ್ತಿದ್ದು ನನಗೊಂಚೂರು ಇಷ್ಟವಿರಲಿಲ್ಲ ಎಂದಳು ದಿಂಬು ಸರಿ ಮಾಡುತ್ತಾ ಅನು. ಯಾಕನು ನಿನಗೆ ಅಂಕಿತಾ ಇಷ್ಟ ಇಲ್ಲ? ಅವಳಿಗೂ ಆಶ್ಚರ್ಯ. ನಾನು ಸೂರ್ಯನ ಮದುವೆಯಾಗಿದ್ದು ಯಾರಿಗೆ ಖುಷಿಯಾಗಿತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ಅನು ಮಾತ್ರ ಖುಷಿಯಾಗಿದ್ದಳು. ಯಾಕೆ ಎಂದು ಗೊತ್ತಿರಲಿಲ್ಲ ಅವಳಿಗೆ. ಅಯ್ಯೋ ಅದಕ್ಕೆ ನನಗೆ ಮೊದಲಿಂದಲೂ ಅಂಕಿತಾ ಅಂದರೆ ಇಷ್ಟವಿಲ್ಲ. ತುಂಬ ಕೊಪ್ಪು ತೋರಿಸ್ತಾಳೆ. ನಾವು ಹಳ್ಳಿಯಲ್ಲಿದ್ದೀವಿ ಎಂದು ನಮ್ಮನ್ನು ಅನಾಗರಿಕರ ಥರ ನೋಡ್ತಾಳೆ. ನಮ್ಮ ಹತ್ರ ದುಡ್ಡಿಲ್ವಂತೆ, ನಮ್ಮಣ್ಣ ಅವಳಿಗೆ ಸಮಯ ಕೊಡೋದಿಲ್ವಂತೆ. ಮದುವೆ ಮನೆಯಲ್ಲಿ ನಮ್ಮಣ್ಣನಿಗೆ ಎಷ್ಟು ಅವಮಾನ ಮಾಡಿದ್ಲು. ಅದಕ್ಕೆ ಅವಳು ನನಗೆ ಇಷ್ಟವಾಗಲ್ಲ. ನಿಮಗೂ ಕೂಡ ಹಳ್ಳಿಯಲ್ಲಿ ಇರೋದಕ್ಕೆ ಬೇಸರನಾ ಎಂದಳು. ಪೆಚ್ಚು ಮುಖವತ್ತು ಕೇಳಿದ ಮಾತಿಗೆ ಸಣ್ಣದಾಗಿ ನಗುತ್ತಾ, ನಾನು ಕೂಡ ಹಳ್ಳಿಯಲ್ಲೇ ಬೆಳೆದವಳು ಅನು. 6-7 ವರ್ಷದಿಂದ ಬೆಂಗಳೂರಿನಲ್ಲಿ ಇದ್ದಿದ್ದು. ನನಗೂ ಹಳ್ಳಿ ಎಂದರೆ ತುಂಬ ಇಷ್ಟ. ಏನೊತ್ತಿದ್ಯಾ ಅನು ಎಂದಳು ಮಧುರ. ಅಯ್ಯೋ ಅತ್ತಿಗೆ, ಮಿಕ್ಕಿದ್ದೆಲ್ಲ ಮಾತನಾಡಿದ್ದೀನಿ, ಆದರೆ ನಾನು ಏನು ಓದ್ತಿದ್ದೀನಿ ಎಂದು ಹೇಳಿಲ್ಲ ಅಲ್ವಾ. ಅಯ್ಯೋ
ಎಂದು ತನ್ನ ತಲೆಗೆ ತಾನೇ ಮೊಟಕಿಕೊಂಡು ಫೈನಲ್ ಇಯರ್ BCom. ಆದಷ್ಟು ಬೇಗ ಡಿಗ್ರಿ ಮುಗಿಸ್ಬಿಟ್ರೆ ಸಾಕಪ್ಪ, ಮುಂದಕ್ಕೆ ಓದಲ್ಲ, ಸಾಕು ಡಿಗ್ರಿ ಒಂದು ತೆಗೆದುಕೊಂಡರೆ ಎಂದು ಹಾಸಿಗೆ ಮೇಲೆ ಕುಳಿತುಕೊಂಡಳು ಅನು. ಏನು ಹೇಳ್ತಿದ್ಯಾ ಅನು? ಈಗಿನ ಕಾಲದಲ್ಲಿ 2 ಡಿಗ್ರಿ ಮಾಡಿರೋರಿಗೆ ಕೆಲಸ ಸಿಗೋದು ಕಷ್ಟ, ಅದರಲ್ಲಿ ನೀನು ಒಂದೇ ಡಿಗ್ರಿ ಸಾಕೆಂತಿದ್ಯಾ? ನಿಮ್ಮಣ್ಣ ಸೈನ್ಸ್ ತಗೊಂಡು ಡಾಕ್ಟರ್ ಓದಿದ್ದಾರೆ, ನೀನು ಸೈನ್ಸ್ ತಗೊಂಡು ಇಂಜಿನಿಯರಿಂಗ್ ಮಾಡ್ಬೋದಿತ್ತಲ್ವಾ? ಇಲ್ಲ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತೀಯಾ ಎಂದಳು. ಅಯ್ಯೋ, ಡಿಗ್ರಿನಲ್ಲಿರೋ ಬ್ಯಾಕ್ಲಾಗ್ಸ್ ಪಾಸ್ ಆದರೆ ಸಾಕು, ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ ಕನಸಿನ ಮಾತು. ಅದಕ್ಕೆ ನಿಜ ಹೇಳಲಾ, ನಾನು ಓದೋದ್ರಲ್ಲಿ ವೀಕು. ಇನ್ನು ಸೈನ್ಸ್ ಬಗ್ಗೆ ಹೇಳಲೇಬೇಡಿ, ಅದು ನನ್ನ ದುಶ್ಮನ್. ಸೈನ್ಸ್ ತಗೊಂಡು ಸಾಯೋಕ್ಕಿಂತ ಕಾಮರ್ಸ್ ತೆಗೆದುಕೊಂಡು ಕಾಮಾಗಿರೋಣ ಅಂದ್ಕೊಂಡ್ರೆ ಇದಾನಲ್ಲ ನಿಮ್ಮ ಗಂಡ, ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಮ್ಯಾಥ್ಸ್ ಕೊಡಿಸಿಬಿಟ್ಟ. ಹೇಗೋ ಕಷ್ಟಪಟ್ಟು PUC ಪಾಸ್ ಮಾಡಿದ್ದೆ. ನಮ್ಮಣ್ಣನೋ ಪುಸ್ತಕದ ಬದನೆಕಾಯಿ. ಮೊದಲೆಲ್ಲ ಕೈಯಲ್ಲಿ ಯಾವಾಗಲೂ ಪುಸ್ತಕವಿರೋದು, ಈಗ ಯಾವಾಗಲೂ ಸ್ಟೆಥಸ್ಕೋಪ್ ಹಿಡ್ಕೊಂಡಿರ್ತಾನೆ. ಅದು ಹೇಗೆ ಹಾಸ್ಪಿಟಲ್ನಲ್ಲಿ ಮೆಡಿಸಿನ್ ವಾಸನೆ ಕುಡ್ಕೊಂಡಿರ್ತಾನೋ ಏನೋ, ಅದರಲ್ಲೂ ಮನೋವೈದ್ಯ ಬೇರೆ ಎಂದು ನಕ್ಕಳು. ಯಾಕನು ನಗ್ತಾ ಇದೆಯಾ ಎಂದು ಅವಳ ಮುಖ ನೋಡಿ, ಹಾಗೆಲ್ಲ ಹೇಳಬಾರ್ದನು. ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಿಗೆ ಅದರದ್ದೇ ಆದ ಸ್ಥಾನಮಾನವಿರುತ್ತೆ. ಯಾವುದು ಕಷ್ಟನೂ ಅಲ್ಲ, ಯಾವುದು ಸುಲಭನೂ ಅಲ್ಲ. ನಿಮ್ಮಣ್ಣ ಒಬ್ಬ ಡಾಕ್ಟರ್, ಅದಕ್ಕೆ ಅವರಿಗೆ ಮೆಡಿಸಿನ್ಸ್ ಮೇಲೆ ಅಭ್ಯಾಸವಾಗಿರುತ್ತೆ ಎಂದಳು ಮಧುರ. ಅದಕ್ಕೆ ನೀವು ಪ್ರವಚನ ಶುರು ಮಾಡಬೇಡಿ. ಅಯ್ಯೋ ಮರ್ತೇ ಹೋಗಿದ್ದೆ, ನೀವು ಲೆಕ್ಚರರ್ ಅಲ್ವಾ? ಹೌದು, ನೀವು ಯಾವ ಸಬ್ಜೆಕ್ಟ್ಗೆ ಲೆಕ್ಚರರ್ ಎಂದಳು. ಅಕೌಂಟ್ಸ್ ಎಂದಷ್ಟೇ ಉತ್ತರಿಸಿದಳು ಮಧುರ. ಅಯ್ಯಯ್ಯೋ, ನೀವು ಅಕೌಂಟ್ಸ್ ಲೆಕ್ಚರರಾ? ನಾನೇನೋ ಎಕನಾಮಿಕ್ಸ್ ಲೆಕ್ಚರರ್ ಅಂದ್ಕೊಂಡೆ. ಅದಕ್ಕೆ ಎಂದು ಅವಳ ಕಿವಿ ಬಳಿ ಬಂದು ಏನೋ ಗುಟ್ಟು ಹೇಳುವಂತೆ, ಅದಕ್ಕೆ ನಂದು 4th ಸೆಮ್ಮಲ್ಲಿ ಕಾಸ್ಟ್ ಅಕೌಂಟ್ಸ್ ಫೇಲ್ ಆಗಿದೆ. ನೀವು ಸ್ವಲ್ಪ ಹೇಳಿಕೊಟ್ಟು ಪಾಸ್ ಆಗೋ ರೀತಿ ಮಾಡಿಬಿಡಿ. ನಮ್ಮ ಅಣ್ಣಂಗೆ ಹೇಳಬೇಡಿ ನಾನು ಎಲ್ಲ ಪಾಸಾಗಿದ್ದೀನಿ ಎಂದು ಸುಳ್ಳು ಹೇಳಿದ್ದೀನಿ. ಅಪ್ಪನಿಗೂ ಗೊತ್ತು, ಆದರೆ ಅಣ್ಣಂಗೆ ಗೊತ್ತಿಲ್ಲ. ಈ ಸರ್ತಿ ಎಲ್ಲ ಪಾಸಾಗಿಬಿಡ್ಬೇಕು, ಅದಕ್ಕೆ ನೀವು ನನಗೆ ಸಹಾಯ ಮಾಡಬೇಕು ಎಂದಳು. ಅವಳು ನೋಡಿದ ಪ್ರಕಾರ ಎಷ್ಟೊಂದು ಸ್ಟೂಡೆಂಟ್ಸ್ ತಮ್ಮ ತಂದೆ ತಾಯಿಯ ಬಳಿ ಫೇಲ್ ಆಗಿರುವ ವಿಷಯ ಮುಚ್ಚಿಡುತ್ತಾರೆ. ಇವಳು ಅವರ ಅಣ್ಣನ ಬಳಿ ಮುಚ್ಚಿಟ್ಟಿದ್ದಾಳಲ್ಲ, ಯಾಕೆ ಎಂದುಕೊಂಡು, ನಿಮ್ಮಣ್ಣನಿಗೆ ಗೊತ್ತಾದರೆ ಏನು ಮಾಡ್ತಾರೆ ಎಂದು ಕುತೂಹಲದಿಂದ ಕೇಳಿದಳು ಮಧುರ. ತನ್ನ ಹಣೆಯ ಮೇಲೆ ಕೈಯೊತ್ತಿದ್ದ ಅನು, ಯಪ್ಪ ಅದ್ರ ಬಗ್ಗೆ ಯಾಕೆ ಕೇಳ್ತೀರಾ? ಫೋನ್ TV ಬ್ಯಾನ್, ಆಮೇಲೆ ಪಾಕೆಟ್ ಮನಿ ಕಟ್, ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋ ಆಗಿಲ್ಲ. ಬುಕ್ಗಳನ್ನ ನನ್ನ ಮುಂದಿಟ್ಟು ಓದು ಓದು ಎಂದು ನನ್ನ ಮುಂದೆನೇ ಕುಳಿತುಕೊಂಡು ಬಿಡ್ತಾನೆ. ಬೆಳಿಗ್ಗೆನೇ ಎಬ್ಬಿಸಿ ಧ್ಯಾನ ಮಾಡಿಸ್ತಾನೆ, ಜೊತೆಗೆ ಓದು ಎಂದು ಬೈತಾನೆ. ಎಷ್ಟು ತಮಾಷೆಯಾಗಿರ್ತಾನೋ ಅಷ್ಟೇ ಕೋಪಿಷ್ಟ. ಅವನ ಕೋಪಕ್ಕೆ ನಮ್ಮ ಅಮ್ಮನೇ ಸುಮ್ಮನಾಗ್ತಾರೆ. ನಾನಂತೂ ಭಯಕ್ಕೆ ಅವನ ಎದುರು ಹೋಗೋದೇ ಇಲ್ಲ. ಆದರೆ ಅಪ್ಪನ ನೋಡಿದ ತಕ್ಷಣ ಅವನ ಕೋಪ ಅಡ್ರೆಸ್ ಇಲ್ದಂಗೆ ಹೊರಟೋಗಿರುತ್ತೆ. ಯಾಕಂದರೆ ನಮ್ಮ ಅಪ್ಪ ಅಂದರೆ ಅಣ್ಣನಿಗೆ ಭಯ. ಅಪ್ಪನ ನೋಡಿದ ತಕ್ಷಣ ತಲೆ ಬಗ್ಗಿಸ್ಕೊಂಡು ಸೈಡಲ್ಲಿ ನಿಂತ್ಕೋತಾನೆ. ಆದರೆ ನಾನು ಭಯಪಡಲ್ಲ, ಯಾಕಂದರೆ ನನ್ನ ಅಪ್ಪನ ಮಗಳು. ನಮ್ಮ ಅಣ್ಣ ಎಷ್ಟೇ ಸ್ಟ್ರಾಂಗ್ ಇದ್ದರೂ ನಮ್ಮ ಅಪ್ಪನ ಮುಂದೆ ವೀಕ್. ನಮ್ಮ ಅಣ್ಣ ಏನಾದರೂ ಕೋಪ ಮಾಡ್ಕೊಂಡು ಬೈಯೋಕ್ಕೆ ಬಂದರೆ ನಾನು ನಮ್ಮ ಅಪ್ಪನ ಹತ್ರ ಹೋಗ್ಬಿಡ್ತೀನಿ. ಆಗ ಅವನ ಕೈ ಕಟ್ಕೊಂಡು ಸುಮ್ಮನೆ ನಿಂತ್ಕೋತಾನೆ. ಆಗ ನಾನು ಅವನಿಗೆ ಉರ್ಸೋದು ಹೇಗೆ ಗೊತ್ತಾ? ಅದಕ್ಕೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಎಂದು ಹಾಡು ಹೇಳಿ ಎಂದವಳ ನೋಡಿ ಚಂದದ ನಗೆ ಬೀರಿದಳು ಮಧುರ. ವಾವ್, ಅದಕ್ಕೆ ನಿಮ್ಮ ನಗು ತುಂಬ ಚೆನ್ನಾಗಿದೆ. ನಿಮ್ಮ ನಗು ನೋಡಿ ನಮ್ಮಣ್ಣ ಬೋಲ್ಡ್ ಆಗಿಬಿಡ್ತಾನೆ ಎಂದ ತಕ್ಷಣ ಮಧುಮುಖದಲ್ಲಿದ್ದ ನಗು ಒಂದೇ ಕ್ಷಣಕ್ಕೆ ಮಾಯವಾಗಿತ್ತು. ಅದಕ್ಕೆ ತುಂಬ ಮಾತನಾಡಿದೆ ಅಲ್ವಾ ನಾನು? ಅಮ್ಮ ಯಾವಾಗಲೂ ಬೈತಿರ್ತಾರೆ, ಕಪ್ಪೆ ಥರ ಒಟ್ಕೊಡ್ತಿರ್ತೀಯಾ, ಬಾಯಿ ಮುಚ್ಚೋಕೇನು ತೆಗೆದುಕೊಳ್ತೀಯಾ ಎಂದಳು. ಹಾಗೇನಿಲ್ಲ ಅನು, ನನ್ನ ಫ್ರೆಂಡ್ ವೈಷ್ಣವಿನೂ ಹೀಗೆ ಮಾತನಾಡ್ತಿದ್ಲು. ಬಾ ಟೈಮ್ ಆಯಿತು ಮಲ್ಗೋಣ ಎಂದು ಹಾಸಿಗೆಯ ಮೇಲೆ ಉರುಳಿದಳು. ಆಕಾಶವನ್ನೇ ದಿಟ್ಟಿಸುತ್ತ ನಿಂತ ಸೂರ್ಯ, ದೇವ್ರೆ ಯಾಕೆ ಈ ರೀತಿ ನನ್ನ ಜೀವನದಲ್ಲಿ ಆಟವಾಡಿದೆ? ಆಗಿರೋ ಮದುವೆನ ಒಪ್ಕೊಳ್ಳೋದಕ್ಕೂ ಆಗ್ತಿಲ್ಲ, ಈ ಕಡೆ ಅಂಕಿತನ ಮರೆಯೋದಕ್ಕೂ ಆಗ್ತಾ ಇಲ್ಲ. ಛೇ, ನಾನು ಈ ಮದುವೆಗೆ ಒಪ್ಪಿ ದೊಡ್ಡ ತಪ್ಪು ಮಾಡಿದೆ. ಅಂಕಿತಾ ಮದುವೆಗೆ ಮುಂಚೆ ನಾನೊಬ್ಬನ ಇಷ್ಟಪಡ್ತಿದ್ದೀನಿ ಅಂದ್ಲು, ಆದರೆ ಈ ಮಧು ಒಬ್ಬನ ಇಷ್ಟಪಟ್ಟು ನನ್ನ ಮದುವೆ ಆಗಿದ್ದಾಳೆ. ಅಂಕಿತಾಳಿಗೂ ಮಧುಗೂ ಯಾವ ವ್ಯತ್ಯಾಸನೂ ಇಲ್ಲ. ಇಬ್ಬರು ನನ್ನ ಜೀವನದಲ್ಲಿ ಆಟವಾಡ್ದವ್ರೆ. ಕಾರ್ತಿಕ್ ಹೇಳಿದ ಹಾಗೆ ಮಧು ಯಾರನ್ನು ಪ್ರೀತಿಸ್ತಿದ್ರೆ, ನಾನೇ ತಪ್ಪು ತಿಳಿದಿದ್ರೆ, ಹಾಗಾದರೆ ಅವಳ ಫ್ರೆಂಡ್ ಸೂರ್ಯನ ಮದುವೆ ಆಗೋಕ್ಕಿಂತ ತೇಜಸ್ವಿನೇ ಮದುವೆ ಆಗಿದ್ದರೆ ಚೆನ್ನಾಗಿರೋದು ಎಂದು ಹೇಳ್ತಿದ್ಲಲ್ಲ ಎಂದು ಯೋಚಿಸುತ್ತಿದ್ದವನಿಗೆ ಯಾರೋ ಹೆಗಲು ಮುಟ್ಟಿದಂತಾಯಿತು ಎಂದು ಹಿಂತಿರುಗಿ ನೋಡಿದ.
ಯಾಕಪ್ಪ ಸೂರ್ಯ, ಇಲ್ಲಿ ನಿಂತಿದೆಯಾ, ನಿದ್ದೆ ಬರ್ತಿಲ್ವಾ ಎಂದು ಮಗನ ಕಳೆಗುಂದಿದ್ದ ಮುಖ ನೋಡಿ ಹೇಳಿದರು ಸತ್ಯಪ್ರಕಾಶ್. ನಿದ್ದೆ ಎಲ್ಲಿ ಬರುತ್ತಪ್ಪ, ಮನಸ್ಸಿಗೆ ನೆಮ್ಮದಿ ಇದ್ರೆ ತಾನೇ ನಿದ್ದೆ ಬರೋದು ಎಂದು ಮತ್ತೆ ಆಕಾಶ ದಿಟ್ಟಿಸುತ್ತಿದ್ದ. ನನಗೆ ಗೊತ್ತು ಸೂರ್ಯ, ನಿನ್ನ ಮನಸ್ಸಿನ ನೋವು, ಆದರೆ ಏನು ಮಾಡೋಕ್ಕಾಗುತ್ತೆ. ಈಗ ಮಧು ನಿನ್ನ ಜೀವನದ ಸಂಗಾತಿ, ನಿನ್ನ ಸಹಚಾರಿಣಿ. ಅವಳನ್ನು ಅರ್ಥ ಮಾಡಿಕೊಂಡು ಜೀವನ ಮಾಡು. ಮಧು ತುಂಬ ಒಳ್ಳೆಯ ಹುಡುಗಿ ಸೂರ್ಯ ಎಂದರು. ಹಾಗಾದರೆ ನಾನು ಕೆಟ್ಟವನ ಅಪ್ಪ? ಎಲ್ಲರೂ ಮಧು ತುಂಬ ಒಳ್ಳೆಯ ಹುಡುಗಿ ಎಂದಿದ್ದು ಕೇಳಿ ಅವನಿಗೆ ಬೇಸರವಾಗಿ ಕೇಳಿದ. ಛೇ, ಎಂತ ಮಾತನಾಡ್ತಾ ಇದೆಯಾ ಸೂರ್ಯ, ನಾನೆಲ್ಲಿ ಹೇಳಿದೆ ನೀನು ಕೆಟ್ಟವನೆಂದು? ಅಂಕಿತ ಬಿಟ್ಟು ಹೋದ್ಲು ಅಂತ ನೀನು ಮಧುನ ಬಿಟ್ಟರೆ ನಿನಗೂ ಮತ್ತು ಅಂಕಿತನಿಗೂ ಏನು ವ್ಯತ್ಯಾಸ? ಮದುವೆ ಅನ್ನೋದು ವಿಧಿ ಬೆಸೆಯೋನಂಟು. ಯಾರಿಗೆ ಯಾರೆಂದು ವಿಧಿ ಮೊದಲೇ ಬರೆದಿರ್ತಾನೆ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯಂ. ಋಣ ಇದ್ದವರು ಮಾತ್ರ ಸತಿಪತಿಯಾಗೋದು ಎಂದು ಮಗನ ಭುಜವನ್ನು ಅಮುಕಿ, ಒಂದನ್ನು ನಾವು ಕಳೆದುಕೊಂಡರೆ ನಮಗೆ ಅದಕ್ಕಿಂತ ಉತ್ತಮವಾದದ್ದು ಸಿಗುತ್ತದೆ ಎಂದು ಶ್ರೀಕೃಷ್ಣ ಹೇಳಿಲ್ವಾ? ನೀನು ಮಧು ಕೂತು ಮಾತನಾಡಿ ಜೀವನ ಶುರು ಮಾಡಿ, ಬಾ ಮಲ್ಗು ಎಂದು ಮಗನ ಭುಜ ಬಳಸಿ ಒಳಗೆ ಕರೆತಂದರು. ಮಲಗಿದವಳಿಗೆ ಎಷ್ಟೊತ್ತಾದರೂ ನಿದ್ದೆ ಬರುವ ಸೂಚನೆ ಕಾಣಲಿಲ್ಲ. ಆ ಕಡೆಯಿಂದ ಈ ಕಡೆ ಹೊರಳಾಡಿ ಕೊನೆಗೆ ತಲೆ ಮೇಲೆ ಕೈಯಿಟ್ಟು, ದೇವ್ರೆ, ನನ್ನ ಪಾಲಿಗೆ ನಿದ್ರೆನೂ ಕಸಿದುಕೊಂಡ್ಬಿಟ್ಟಿದೀಯಾ? ನಿದ್ರೆಯಲ್ಲಾದರೂ ಎಲ್ಲ ಯೋಚನೆ ಮರೆತು ನೆಮ್ಮದಿ ಕಾಣಬಹುದಿತ್ತು. ಆದರೆ ನಿದ್ದೆನೂ ನನ್ನ ಹತ್ರ ಸುಳಿಯುತ್ತಿಲ್ಲ. ಯಾರಿಗೂ ನಾನೆಂದರೆ ಇಷ್ಟವಿಲ್ಲ, ನಿದ್ರೆಗೂ ಕೂಡ. ಯಾವ ತಪ್ಪಿಗೆ ನನಗೆ ಈ ಶಿಕ್ಷೆ ಭಗವಂತ? ನಾನು ತಪ್ಪು ಮಾಡಿದ್ನಾ? ಸೂರ್ಯನ ಮದುವೆಯಾಗಿ ದೊಡ್ಡಪ್ಪನ ಮಾತು ಕೇಳಿ ತಪ್ಪು ಮಾಡಿದ್ನಾ? ವೈಶು ಹೇಳಿದ ಹಾಗೆ ನಾನು ಸ್ವಲ್ಪ ಯೋಚಿಸ್ಬೇಕಿತ್ತಾ? ಹೌದು, ವೈಶು ಹೇಳಿದ ಹಾಗೆ ನಾನು ಸೂರ್ಯನ ಮದುವೆಯಾಗಿ ತಪ್ಪು ಮಾಡಿದೆ. ದೊಡ್ಡಪ್ಪನ ಮಾತಿಗೆ ಕಟ್ಟು ಬಿದ್ದು ನಾನು ಮದುವೆ ಆಗಬಾರ್ದಾಗಿತ್ತು. ಹೇಗೋ ವಿದ್ಯೆ ಕೈಯಲ್ಲಿ ಒಂದು ಕೆಲಸವಿತ್ತು, ಸ್ವಾಭಿಮಾನದಿಂದ ಬದುಕಬಹುದಿತ್ತು. ಆದರೆ ನಾನು ದೊಡ್ಡಪ್ಪನನ್ನು ಓದಿಸಿದ್ದಾರೆ, ಇರೋದಕ್ಕೆ ಜಾಗ ಕೊಟ್ಟಿದ್ದಾರೆ ಎಂದು ಅವರು ಹೇಳಿದ ಹಾಗೆ ಕೇಳಬಾರ್ದಿತ್ತು ಎಂದು ಬುದ್ಧಿ ತರ್ಕಿಸಿದರೆ, ನಿನ್ನನ್ನು ಆ ಕಾಮುಕ ನಾಗೇಶನಿಂದ ಉಳಿಸಿ ನಿನಗೆ ವಿದ್ಯೆ ಕೊಡಿಸಿ ಕೆಲಸ ಸಿಗುವವರೆಗೂ ನಿನಗೆ ಆಶ್ರಯ ನೀಡಿದ ದೊಡ್ಡಪ್ಪನ ಮಾತು ಮೀರಿ ಒಂಟಿಯಾಗಿ ಬದುಕುತ್ತಿದ್ದೀಯಾ ಎಂದು ಮನಸ್ಸು ತರ್ಕಿಸುತ್ತಿತ್ತು. ಈಗ ಎಷ್ಟು ಜನ ಹುಡುಗಿಯರು ಒಬ್ಬಂಟಿಯಾಗಿ ಬದುಕುತ್ತಿಲ್ವಾ? ಹಾಗೆ ನಾನು ಬದುಕಬಹುದಿತ್ತು ಎಂದು ಬುದ್ಧಿ ಹೇಳಿದರೆ, ಹೌದಾ, ನೀನು ನಿಜವಾಗಿಯೂ ಒಬ್ಬಂಟಿಯಾಗಿ ಬದುಕ್ತಿದ್ಯಾ? ಆ ಧೈರ್ಯ ನಿನ್ನಲ್ಲಿದೆಯಾ ಎಂದು ಮನಸ್ಸು ಪ್ರಶ್ನೆ ಕೇಳುತ್ತಿತ್ತು. ಬುದ್ಧಿ ಮತ್ತು ಮನಸ್ಸಿನ ಆಲೋಚನೆಯ ಸಂಘರ್ಷದಲ್ಲಿ ಮುಳುಗಿದ್ದವಳು, ಅಪ್ಪ, ನಿಮ್ಮಿಂದಲೇ ನಾನು ಇಷ್ಟು ಕಷ್ಟ ಅನುಭವಿಸುತ್ತಿರುವುದು. ನೀವೊಬ್ಬರು ಸರಿ ಇದ್ದಿದ್ರೆ ನನಗೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಮದುವೆಯಾಗಿದೆ ಎಂದು ಖುಷಿ ಪಡಲ್ಲ, ಅಥವಾ ನನ್ನ ಗಂಡನ ಮನಸ್ಸಿನಲ್ಲಿ ನಾನಿಲ್ಲ ಎಂದು ಕೊರಗಲ್ಲ. ದೇವ್ರೆ, ನಾನೇನು ಮಾಡಲಿ ಎಂದು ನಿಧಾನವಾಗಿ ಹಾಸಿಗೆಯಿಂದ ಎದ್ದು ಬ್ಯಾಗ್ನಲ್ಲಿದ್ದ ಮೊಬೈಲನ್ನು ತೆಗೆದು ತನ್ನಮ್ಮನ ಫೋಟೋ ನೋಡುತ್ತಾ, ಅಮ್ಮ, ನಿನ್ನ ಮಗಳಿಗೆ ಮದುವೆ ಆಯಿತು, ನಿನ್ನ ಅಳಿಯ ಡಾಕ್ಟರ್ ಎಂದು ಪೇಲವವಾಗಿ ನಗುತ್ತಾ ತನ್ನಮ್ಮನ ಫೋಟೋವನ್ನು ನೋಡಿದವಳ ಕಣ್ಣು ತುಂಬಿತ್ತು. ಅಮ್ಮ, ನನಗೆ ನೀನು ತುಂಬ ನೆನಪಾಗ್ತಾ ಇದೆಯಾ? ನನಗೆ ನೀನು ಬೇಕೆನಿಸ್ತಿದೆ. ನೀನು ಯಾವತ್ತೂ ಬರೋದಿಲ್ಲ ಎಂದು ಗೊತ್ತಿದ್ದರೂ ನನಗೆ ನೀನು ಬೇಕೆನಿಸ್ತಿದೆ ಅಮ್ಮ. ಈ ಪ್ರಪಂಚದಲ್ಲಿ ನನ್ನ ಒಬ್ಬಂಟಿಯಾಗಿ ಬಿಟ್ಟು ಯಾಕಮ್ಮ ಹೋದೆ? ಒಂದು ಹೆಣ್ಣಿಗೆ ಕಷ್ಟ ಸುಖ ಹೇಳ್ಕೊಳ್ಳೋಕೆ ತಾಯಿ ಇರಬೇಕಂತೆ, ಆದರೆ ನನಗೆ ಅಮ್ಮನೇ ಇಲ್ಲ. ಅಮ್ಮ, ನಿನ್ನ ಮಡಿಲಿನಲ್ಲಿ ಮಲಗಿ ನನ್ನ ಎಲ್ಲ ದುಃಖನ ಹೇಳ್ಕೊಳ್ಬೇಕನ್ಸುತ್ತೆ. ನೀನೇನು ಸತ್ತೋದೆ, ಆದರೆ ನಿನ್ನ ಮಗಳು ದಿನ ಸಾಯುತ್ತಾ ಬದುಕ್ತಿದ್ದಾಳೆ ಎಂದುಕೊಂಡವಳಿಗೆ ಎಷ್ಟೇ ತಡೆದರೂ ಕಣ್ಣೀರು ನಿಲ್ಲಲಿಲ್ಲ. ನಿನಗೆ ಗೊತ್ತಾ ಅಮ್ಮ, ದೊಡ್ಡಮ್ಮ ಅಂಕಿತಾನಿಗೆ ಪ್ರೀತಿ ತೋರಿಸ್ತಿರ್ಬೇಕಾದ್ರೆ ನನಗೆ ನೀನು ನೆನಪಾಗ್ತಿದ್ದೆ. ದೊಡ್ಡಮ್ಮ ಅಂಕಿತಾನಿಗೆ ಊಟ ಮಾಡಿಸ್ತಿರ್ಬೇಕಾದ್ರೆ ನನಗೆ ಎಷ್ಟು ಅಳು ಬರೋದು ಗೊತ್ತಾ? ನನಗೆ ನಿನ್ನ ಕೈ ತುತ್ತು ತಿಂದಿರೋ ನೆನಪೇ ಇಲ್ಲ. ಎಲ್ಲ ಅಮ್ಮಂದಿರಿಗೂ ಮಗಳ ಮದುವೆ ಎಂದರೆ ಅದೇನೋ ಖುಷಿಯಂತೆ, ಆದರೆ ನಿನ್ನ ಮಗಳಿಗೆ ಮದುವೆ ಆಗಿದೆ ಎಂದು ಖುಷಿ ಪಡೋಕ್ಕೆ ನೀನೇ ಇಲ್ಲ ಅಮ್ಮ. ನನ್ನಲ್ಲಿ ಹೇಳಿಕೊಳ್ಳೋಕೆ ಎಷ್ಟೋ ನೋವುಗಳಿವೆ, ಆದರೆ ಆ ನೋವುಗಳನ್ನು ಹೇಳಿಕೊಳ್ಳೋಕೆ ಯಾರೊಬ್ಬರ ಮಡಿಲು ಯಾರೊಬ್ಬರ ಭುಜನೂ ನನಗೆ ಇಲ್ಲ ಅಮ್ಮ. ಕಡೆ ಪಕ್ಷ ನಿದ್ರಾದೇವಿ ಆದರೂ ನನ್ನನ್ನು ಅಪ್ಪಿಕೊಳ್ಳುವಳು ಎಂದರೆ ನಿದ್ರೆ ಕೂಡ ನನ್ನ ಹತ್ತಿರ ಸುಳಿಯುತ್ತಿಲ್ಲ ಅಮ್ಮ ಎಂದು ತನ್ನ ಕಣ್ಣ ನೀರು ಒರೆಸಿಕೊಂಡು ಮೊಬೈಲನ್ನು ಬ್ಯಾಗಿನಲ್ಲಿಟ್ಟು ಹಾಸಿಗೆಯ ಮೇಲೆ ಉರುಳಿದವಳಿಗೆ ಬೆಳಕಿನ ಜಾವ 3ಕ್ಕೆ ನಿದ್ರೆ ಆವರಿಸಿತ್ತು. ಅದಕ್ಕೆ ಎದ್ದೇಳಿ ಎಂದು ಅನು ಎಚ್ಚರಿಸಿದಾಗಲೇ ಅವಳಿಗೆ ಎಚ್ಚರವಾಗಿದ್ದು, ನಿಧಾನಕ್ಕೆ ಎದ್ದು ಗಡಿಯಾರ ನೋಡಿದವಳಿಗೆ 8 ತೋರುತ್ತಿತ್ತು. ಮುಜುಗರದಿಂದಲೇ ಎದ್ದಳು. ಏನದ್ಕೆ ನೀವು ಈ ರೀತಿ ನಿದ್ದೆ ಮಾಡ್ತಿದ್ದೀರಾ? ನಾನೇ ಕುಂಭಕರ್ಣೆ ಅಂದ್ಕೊಂಡ್ರೆ ನೀವು ನನ್ನೇ ಮೀರಿಸ್ತೀರಿ ಎಂದಳು ನಗುತ್ತಾ ಅನು. ಅದು ಅನು ಎಂದು ಏನೋ ಹೇಳಲು ಬಂದ ಮಧುರಾಳನ್ನು ತಡೆದು,
ಪರವಾಗಿಲ್ಲ ಬಿಡಿ, ಅದಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ, ದೇವಸ್ಥಾನಕ್ಕೆ ಹೋಗ್ಬೇಕಂತೆ, ಅಮ್ಮ ಹೇಳಿದ್ರು ನಿಮ್ಮನ್ನು ಎಪ್ಸೋಕೆ ಎಂದಳು. ಹ್ಞೂ ಅನು ಎಂದು ಸ್ನಾನದ ಮನೆಗೆ ಹೊಕ್ಕಿ ಬೆಚ್ಚನೆ ನೀರಲ್ಲಿ ಮಿಂದು ಹಸಿರು ಸೀರೆಯುಟ್ಟು ತಯಾರಾಗಿ ಕನ್ನಡಿ ಮುಂದೆ ನಿಂತು ಕೊರಳಲ್ಲಿದ್ದ ತಾಳಿಯನ್ನು ಸ್ಪರ್ಶಿಸಿದವಳಿಗೆ ಅದನ್ನು ಬಿಗಿದವನು ನೆನಪಾದ ಕೂಡಲೇ ಯಾವುದೋ ಒಂದು ಮಧುರಾನುಭೂತಿ ಕಾಡಲು ಶುರುವಾಯಿತು. ಅದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ನಮ್ಮಣ್ಣ ನಿಮ್ಮನ್ನು ನೋಡಿದ ಕ್ಷಣನೇ ಕಳೆದು ಹೋಗ್ತಾನೆ ಎಂದು ಮಂಚದ ಮೇಲೆ ಕುಳಿತಳು. ಅನು ಎಂದು ತನ್ನ ಬ್ಯಾಗ್ನಲ್ಲಿದ್ದ ಮೊಬೈಲನ್ನು ತೆಗೆದು, ಮೊಬೈಲ್ನ ಚಾರ್ಜ್ಗೆ ಹಾಕು, ನನ್ನ ಫ್ರೆಂಡ್ ಜೊತೆ ಮಾತನಾಡಬೇಕು ಎಂದು ಮೊಬೈಲ್ನ ಅವಳ ಕೈಗಿಟ್ಟಳು. ಸರಿ ಅದಕ್ಕೆ ಎಂದು ಮೊಬೈಲ್ ಚಾರ್ಜ್ ಹಾಕಿ, ಅದಕ್ಕೆ ಯಾಕೆ ಕಣ್ಣೆಲ್ಲ ಊದ್ಕೊಂಡಿದೆ, ರಾತ್ರಿಯೆಲ್ಲ ಅಳ್ತಿದ್ರಾ ಎಂದು ಮಧುಳನ್ನು ಪ್ರಶ್ನಾರ್ಥಕವಾಗಿ ನೋಡಿದಳು ಅನು. ಇಲ್ಲ ಅನು, ಅದು ಎನ್ನುವಷ್ಟರಲ್ಲಿ, ಅನು ನಿಮ್ಮ ಅದಕ್ಕೆ ರೆಡಿ ಆದ್ಲಾ ಎಂದು ರೂಮಿನ ಒಳಗೆ ಬಂದ ವಿದ್ಯಾ ಹಸಿರು ಬಣ್ಣದ ಸೀರೆಯಲ್ಲಿ ಮುದ್ದಾಗಿ ಕಂಡ ಸೊಸೆಯನ್ನು ನೋಡಿ ಸೊಸೆಯ ಮೇಲಿದ್ದ ಅಸಮಾಧಾನ ಜರ್ರನೆ ಇಳಿದಿತ್ತು. ಛೆ, ನನ್ನ ಸರಿತಾನ್ ಮಾತು ಕೇಳಿ ಪಾಪ ಈ ಹುಡುಗಿನ ಅದೆಷ್ಟು ಬೈದುಕೊಂಡೆನೋ, ನನಗೂ ಒಬ್ಳು ಮಗಳಿದ್ದಾಳೆ, ಅವಳಿಗೂ ಹೀಗೆ ಆದರೆ ಛೆ, ನಾನು ಯಾಕೆ ಈ ರೀತಿ ಯೋಚಿಸ್ತಿದ್ದೀನಿ ಎಂದುಕೊಂಡು ಮಧು ಎಂದು ಮೃದುವಾಗಿ ಕರೆದು ಅವಳ ಕೊರಳಿಗೆ ಚಿನ್ನದ ಸರವನ್ನು ಹಾಕಿ ಮಲ್ಲಿಗೆಯನ್ನು ಮುಡಿಸಿ, ನೋಡು ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಎಂದು ಅವಳ ಕಣ್ಣಿಗೆ ಧರಿಸಿದ್ದ ಕನ್ನಡಕವನ್ನು ತೆಗೆದು, ಈಗ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಎಂದು ಅವಳ ಗಲ್ಲದ ಮೇಲೆ ದೃಷ್ಟಿ ಬೊಟ್ಟನಿಟ್ಟು, ಬಾ ಮಧು, ನೀನು ಸೂರ್ಯ ನಮ್ಮ ಮನೆ ದೇವರು ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಅಲ್ಲಿವರೆಗೂ ಊಟ ಮಾಡೋ ಹಾಗಿಲ್ಲ, ಅವನು ರೆಡಿಯಾಗಿ ಹೊರಗಡೆ ನಿಂತಿದ್ದಾನೆ ಎಂದು ಸೊಸೆಯ ಕೈ ಹಿಡಿದು ಹೊರಗೆ ಕರೆತಂದರು. ಸೂರ್ಯ, ಟೈಮ್ ಆಯಿತು, ಬೇಗ ಹೋಗಿ ಬನ್ನಿ ಎಂದ ಅತ್ತೆಯ ಮುಖ ನೋಡಿ, ಅತ್ತೆ ನೀವ್ಯಾರು ಬರೋದಿಲ್ವಾ ಎಂದಳು. ಯಾಕೋ ಅವಳಿಗೆ ಸೂರ್ಯನ ಜೊತೆ ಒಂಟಿಯಾಗಿ ಹೋಗಲು ಭಯವಾಗಿತ್ತು. ಇಲ್ಲ ಮಧು, ಇಲ್ಲೇ ಒಂದು 4 ಕಿಲೋಮೀಟರ್, ಬೇಗ ಹೋಗ್ಬಿಟ್ಟು ಬನ್ನಿ ಸರಿನಾ ಎಂದು ಒಳಗೆ ಹೋದರು ವಿದ್ಯಾ. ಅನು ನೀನು ಬರಲ್ವಾ ಎಂದಳು. ಅನುನಾದರೂ ನನ್ನ ಜೊತೆಯಲ್ಲಿ ಬರಬಹುದೆಂಬ ಆಸೆಯಿಂದ. ಅದಕ್ಕೆ ನಾನು ದೇವಸ್ಥಾನಕ್ಕೆ ಬರೋ ಹಾಗಿಲ್ಲ, ತಿಂಗಳ ಸಮಸ್ಯೆ, ಬೇಜಾರು ಮಾಡ್ಕೋಬೇಡಿ ಎಂದಳು. ಹೌದಾ, ಸರಿ ಬಿಡು ಎಂದು ಬೇಸರದ ಮುಖ ಹೊತ್ತು ಕಾರಿನ ಹಿಂದಿನ ಬಾಗಿಲು ತೆಗೆಯಲು ಬಂದ ಮಧುರಾಳನ್ನು ತಡೆದು, ಅದ್ಗೆ ಅಣ್ಣ ಡ್ರೈವ್ ಮಾಡ್ತಾ ಇರೋದು, ಮುಂದೆ ಕುಳಿತುಕೊಳ್ಳಿ ಎಂದು ಕಾರಿನ ಮುಂದಿನ ಬಾಗಿಲು ತೆರೆದಳು. ಸುಮ್ಮನೆ ಪೇಲವವಾಗಿ ನಗುತ್ತಾ ಮುಂದಿನ ಸೀಟಿನಲ್ಲಿ ಕುಳಿತುಕೊಂಡಳು ಮಧುರ. ಹೊರಡೋಣವಾ ಎಂಬ ಸೂರ್ಯನ ಮೆತ್ತನೆಯ ಕಂಠಕ್ಕೆ ಎಂದು ಕಾರಿನಿಂದ ಹೊರಗೆ ನೋಡುತ್ತಾ ಕುಳಿತಳು. ಹಸಿರಿನಿಂದ ಕೂಡಿದ್ದ ಗದ್ದೆಯನ್ನೇ ನೋಡಿದವಳಿಗೆ ತನ್ನ ಊರು ನೆನಪಾಯಿತು. ಎಷ್ಟು ಚೆನ್ನಾಗಿದೆ ಅಲ್ವಾ ಗದ್ದೆ, ಹಸಿರು ಹಸಿರಾಗಿಯೇ ಇದೆ, ಯಾವ ರೋಗಾನೂ ಗದ್ದೆಗೆ ಬಂದಿಲ್ಲ, ಒಳ್ಳೆ ಭತ್ತದ ಫಸಲು ಬರುತ್ತೆ ಎಂದು ಕಾರು ಓಡಿಸುತ್ತಿದ್ದವನ ನೋಡಿ ನಾಲಿಗೆ ಕಚ್ಚಿಕೊಂಡು ತಲೆ ಬಗ್ಗಿಸಿದಳು. ಛೇ, ಕಾರು ಓಡಿಸ್ತಿರುವುದು ವೈಶು ಅಂದ್ಕೊಂಡು ಮಾತನಾಡ್ಬಿಟ್ಟೆ ಎಂದುಕೊಂಡು ಮತ್ತೆ ಅವನ ಮುಖ ನೋಡಿದಳು. ಅವನು ಕಾರ್ ಚಲಾಯಿಸುವುದರಲ್ಲಿ ಮಗ್ನನಾಗಿದ್ದ. ಸುಮ್ಮನೆ ತಲೆ ಬಗ್ಗಿಸಿದಳು. ಕಾರು ಓಡಿಸುತ್ತಾ ತಿರುಗಿ ಮಧುಳ ಕಡೆ ನೋಡಿದ ಸೂರ್ಯ ಸೀರೆಯ ಕೊನೆಯ ತುದಿಯನ್ನು ತೋರು ಬೆರಳಿಗೆ ಸುತ್ತುವುದು ತೆಗೆಯುವುದು ಮಾಡುತ್ತಿದ್ದವಳ ನೋಡಿ ವೇಗವಾಗಿ ಕಾರು ಓಡಿಸಲು ಶುರು ಮಾಡಿದವನು 3 ನಿಮಿಷದಲ್ಲಿ ದೇವಸ್ಥಾನದ ಮುಂದೆ ತಂದು ನಿಲ್ಲಿಸಿದ್ದ. ಕಾರಿಂದ ಇಳಿದವಳು ದೇವಸ್ಥಾನವನ್ನೇ ನೋಡುತ್ತಾ ನಿಂತಳು. ಹಳೆಯ ಕಾಲದ ಶಿವನ ದೇವಾಲಯ, ದೊಡ್ಡದಾದ ಅರಳಿ ಮರ, ನಾಗರಕಲ್ಲು, ಬಲಬದಿಯಲ್ಲಿ ದೊಡ್ಡದಾದ ಕಲ್ಯಾಣಿಯನ್ನು ನೋಡಿದವಳ ಮನಸ್ಸು ಪ್ರಫುಲ್ಲವಾಯಿತು. ದೇವಸ್ಥಾನವನ್ನೇ ನೋಡುತ್ತಾ ನಿಂತಿದ್ದವಳ ನೋಡಿ, ಏಯ್ ಅಲ್ಲಿ ನಿಂತ್ಕೊಂಡು ಏನು ಯೋಚನೆ ಮಾಡ್ತಿದ್ಯಾ, ಬಾ ಎಂದು ಪೂಜೆ ಬುಟ್ಟಿ ಹಿಡಿದು ಹೊರಟವನ ನೋಡಿ, ಹೇಯ್ ಬಾ ಎಂದು ಕರೆಯೋಕೆ ನಾನೇನು ಹಸುನಾ, ನನಗೂ ಒಂದು ಹೆಸರಿದೆ, ಮಧುರ ಎಂದು ಕರಿಬಾರ್ದಾ ಎಂದು ಬಿರೆ ಬಿರೆ ಹೆಜ್ಜೆ ಹಾಕುತ್ತಾ ಹೋಗುತ್ತಿದ್ದವನ ಹಿಂದೆ ಅವಳು ಹೊರಟಳು. ಅರ್ಚಕರ ಕೈಗೆ ಪೂಜೆ ಬುಟ್ಟಿಯನ್ನು ಕೊಟ್ಟವನು, ಮಧುರ ಸೂರ್ಯ ಎನ್ನೋ ಹೆಸರಿಗೆ ಅರ್ಚನೆ ಮಾಡಿ ಪುರೋಹಿತ್ರೆ ಎಂದವನ ನೋಡಿ ದೇವರಿಗೆ ಕೈ ಮುಗಿದು ನಿಂತಳು. ಪೂಜೆ ಮುಗಿಸಿ ಮಂಗಳಾರತಿ ತೆಗೆದುಕೊಂಡವನು ದೇವಸ್ಥಾನದಿಂದ ಹೊರಟ. ದೇವಸ್ಥಾನದಲ್ಲಿ 2 ನಿಮಿಷ ಕುಳಿತುಕೊಳ್ಳಬೇಕೆಂಬ ಆಸೆ ಇದ್ದರೂ ಅವನು ಹೊರಗೆ ಹೊರಟಿದ್ದು ನೋಡಿ ಅವನಿಂದೆಯೇ ಹೊರಗೆ ಬಂದಳು. ಅರಳಿ ಕಟ್ಟೆಯ ಮೇಲೆ ಸುಮ್ಮನೆ ಕುಳಿತಿದ್ದವನ ನೋಡಿ ತಾನು ಸುಮ್ಮನೆ ಸ್ವಲ್ಪ ದೂರದಲ್ಲಿ ಹೋಗಿ ಕುಳಿತುಕೊಂಡಳು. ಕೂತಲ್ಲೇ ತನ್ನನ್ನು ಕದ್ದು ಕದ್ದು ನೋಡುತ್ತಿದ್ದವಳ ನೋಡಿ, ಹೊರಡೋಣವಾ ಎಂದ. ಎದ್ದು ನಿಂತವಳು ಎಂದಳು. ಸರಿ ಬಾ ಎಂದವನ ನೋಡಿ, ದೇವ್ರೆ ಇವರನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ. ನಿನ್ನೆ ಕೋಪದಲ್ಲಿದ್ದರು, ಈಗ ನೋಡಿದ್ರೆ ಮೆದುವಾಗಿ ಮಾತನಾಡ್ತಾ ಇದ್ದಾರೆ. ಇವರಿಗೆ ನನ್ನ ಮೇಲೆ ನಿಜವಾಗಿಯೂ ಕೋಪವಿಲ್ವಾ ಅಥವಾ ಜನ ಇದ್ದಾರೆ ಎಂದು ಸುಮ್ಮನಿದ್ದಾರಾ?
ಇವರು ಕೋಪದಲ್ಲಿದ್ದಾಗ ಆಗ್ತಿದ್ದ ಬೈಕ್ಗಿಂತ ಇವರು ಶಾಂತ ರೂಪದಲ್ಲಿರುವುದು ನೋಡ್ತಿದ್ರೇನೆ ತುಂಬ ಭಯವಾಗ್ತಿದೆ ಎಂದು ಯೋಚಿಸುತ್ತಿರುವಾಗಲೇ ಸೂರ್ಯನ ಅಮ್ಮ ಎಂಬ ಧ್ವನಿಗೆ ವಾಸ್ತವಕ್ಕೆ ಬಂದವಳು ಸೂರ್ಯನ ನೋಡಿದಳು. ಆ ಎಂದು ಹಣೆಯ ಮೇಲೆ ಕೈ ಇಟ್ಟಿದ್ದ. ಏನಾಯ್ತು ಎಂದು ಅವನ ಬಳಿ ಬಂದು ನೋಡಿದವಳಿಗೆ ಅವನ ಹಣೆಯಿಂದ ರಕ್ತ ಬರುತ್ತಿತ್ತು. ಕತೆ ಮುಂದುವರಿಯುತ್ತದೆ.